ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಉತ್ತರ ಎಸಿ ಕಿರಣ್ ವಿಡಿಯೋ ಇದ್ರೂ ಕೂಡ ಕಣ್ಮುಚ್ಚಿ ಕೂತ್ಕೊಂಡಿದೆ ಸರ್ಕಾರ. ಯಾಕೆ? ಬ್ರೋಕರ್ಗಳ ಜೊತೆಗೆ ನಡು ರಸ್ತೆಯಲ್ಲಿ ರಂಪಾಟ ಮಾಡ್ಕೊಂಡ್ರು ಕೂಡ ಆ ವಿಡಿಯೋ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಅದನ್ನ ನೋಡಿಲ್ವಾ ಸರ್ಕಾರದವರು? ಯಾರು? ಪೊಲೀಸ್ನವರು ನೋಡಿಲ್ವಾ? ಸಂಬಂಧಪಟ್ಟಂತ ಇಲಾಖೆಯವರು ನೋಡಿಲ್ವಾ? ಇಷ್ಟೆಲ್ಲ ಆದರೂ ಕೂಡ ಇನ್ನೂ ಕಣ್ಮುಚ್ಚಿ ಕೂತ್ಕೊಂಡಿದೆಯಲ್ಲ ಸರ್ಕಾರ. ಯಾಕೆ? ಅಸಲಿಗೀಗ ನಮ್ಮ ಮುಂದೆ ಇರುವಂತ ಪ್ರಶ್ನೆ, ಏನ್ ಮಾಡಿದ್ದಾರೆ? ಯಾಕೆ ಈ ರೀತಿಯಾಗಿ ಜಗಳ ಆಗಿದೆ? ಒಬ್ಬ ಎಸಿಯನ್ನ ನಿಲ್ಲಿಸ್ಕೊಂಡು, ಒಬ್ಬ KS ಅಧಿಕಾರಿಯನ್ನ ನಿಲ್ಲಿಸ್ಕೊಂಡು ನಡು ರಸ್ತೆಯಲ್ಲಿ ಹೊಡೆಯೋದಕ್ಕೆ ಹೋಗ್ತಾರೆ. ಯಾವನೋ ನೀನು ಅಂತ, ಏನು ನಿನ್ನ ಬಾಳು, ಇಂಥ ಪದಗಳನ್ನೆಲ್ಲ ಬಳಸ್ತಾರೆ. ಬ್ರೋಕರ್ಗಳ ಜೊತೆ ಬೀದಿ ರಂಪಾಟ ಆಗಿದೆ. ಬೆಂಗಳೂರು ಉತ್ತರ ಎಸಿ ಕಿರಣ್ ವಿರುದ್ಧ ಕ್ರಮ ಯಾಕಿಲ್ಲ? ಎಸಿ ಕಿರಣ್ ವಿರುದ್ಧ ಕ್ರಮಕ್ಕೆ ಇದಕ್ಕಿಂತಲೂ ಇನ್ನೂ ಏನ್ ಸಾಕ್ಷಿ ಬೇಕು? ಪೇಮೆಂಟ್ ವ್ಯವಹಾರ, ಬೀದಿ ರಂಪಾಟ, ಬ್ರೋಕರ್ಗಳ ಜೊತೆ ಜಗಳ, ಇದಕ್ಕಿಂತ ಇನ್ನೇನು ಸಾಕ್ಷಿ ಬೇಕು? ವಿಡಿಯೋ ಮಾಡ್ತಾ ಇದ್ದಾರೆ, ಅವ್ರ ಜೊತೆಗೆ ಜಗಳ ಮಾಡ್ತಾ ಇದ್ದಾರೆ. ಪೇಮೆಂಟ್ ವ್ಯವಹಾರ ಇದು ಅನ್ನೋ ತರ ಮಾತಾಡ್ತಾ ಇದ್ದಾರೆ ಅವರು. ಪೇಮೆಂಟ್ ವ್ಯವಹಾರ, ಬ್ರೋಕರ್ಗಳು ಮತ್ತು ಒಬ್ಬ KS ಅಧಿಕಾರಿಯ ನಡುವೆ ಏನು ಸಂಬಂಧ ಇರುತ್ತೆ? KS ಅಧಿಕಾರಿ ಅಂದ್ರೆ ಒಂದು ಗೌರವದ ಹುದ್ದೆ ಅದು. ಈ ಬ್ರೋಕರ್ಗಳನ್ನೆಲ್ಲ ಹೊಡೆಯೋ ಮಟ್ಟಕ್ಕೆ ಅಂದ್ರೆ ಹತ್ರ ಬಿಟ್ಕೊಳ್ತಾರೆ ಅಂತ ಅಂದ್ರೆ ಹಿಂಗೆ. ಪ್ರಾಮಾಣಿಕವಾದಂತ ಅಧಿಕಾರಿಗಳು ಇಂಥ ಬ್ರೋಕರ್ಗಳನ್ನ ಹತ್ರನೂ ಬಿಟ್ಕೊಳ್ಳಲ್ಲ. ಆದ್ರೆ ಇಲ್ಲಿ ಈ ಬ್ರೋಕರ್ಗಳು ನಡು ರಸ್ತೆಯಲ್ಲಿ ಎಸಿ ಹೋಗ್ತಾ ಇದ್ದಂತ ಕಾರನ್ನ ತಡೆದು ಕೆಳಗಿಳಿಸಿ ಬಾಯಿಗೆ ಬಂದಂಗ ಮಾತಾಡಿ ಏನು ಬಾಳು ನಿಂದು ಅಂತ ಅಂತಾರೆ. ಅಂದ್ರೆ ಪೇಮೆಂಟ್ ವ್ಯವಹಾರ ಅಂತಾರೆ ಅಂದ್ರೆ ಸೊ ಇಲ್ಲಿ ಪೇಮೆಂಟ್ ಬಗ್ಗೆ ಏನೋ ನಡೆದಿದೆ, ಏನೋ ಗೊಂದಲ ಆಗಿದೆ. ಅದು ಯಾವ ಪೇಮೆಂಟ್, ಯಾವ ವಿಚಾರಕ್ಕೆ ನಡೆದಿರೋ ಅಂದ್ರೆ ವ್ಯವಹಾರ ಆಗಿದೆ ಇವರ ನಡುವೆ? ಪೇಮೆಂಟ್ ವ್ಯವಹಾರ ಯಾವುದಕ್ಕೆ ಸಂಬಂಧಪಟ್ಟಂಗೆ ಆಗಿದೆ? ಇದರ ಬಗ್ಗೆ ಗೊತ್ತಾಗಬೇಕಾಗಿದೆ. ಈಗ ಇದೆಲ್ಲದರ ನಡುವೆ ಇನ್ನೂ ಸರ್ಕಾರ ಯಾಕೆ ಕಣ್ಣು ಮುಚ್ಚಿ ಕೂತ್ಕೊಂಡಿದೆ ಅನ್ನೋದು ನಮ್ಮ ಪ್ರಶ್ನೆ. ಒಬ್ಬ ಎಸಿ ಬ್ರೋಕರ್ಗಳ ಜೊತೆಗೆ ನಡು ರಸ್ತೆಯಲ್ಲಿ ಕಿತ್ತಾಡ್ಕೊಳ್ತಾರೆ ಅಂತ ಅಂದ್ರೆ ಇದ್ರ ಬಗ್ಗೆ ತನಿಖೆ ಆಗಬೇಕಲ್ವಾ? ಕಿರಣ್ ಅವರ ವಿರುದ್ಧ ಕ್ರಮ ಆಗಬೇಕಲ್ಲ? ಕಿರಣ್ ಮಾತ್ರ ಅಲ್ಲ, ಆ ಬ್ರೋಕರ್ಗಳ ವಿರುದ್ಧವೂ ಕೂಡ. ಬ್ರೋಕರ್ಗಳು ವಿಡಿಯೋ ಮಾಡಿ ನಡು ರಸ್ತೆಯಲ್ಲಿ ಹೊಡೆಯೋದಕ್ಕೆ ಹೋಗ್ತಾರೆ ಒಬ್ಬ ಸರ್ಕಾರಿ ಅಧಿಕಾರಿಯನ್ನ. ಕೇವಲ ಕಿರಣ್ ವಿರುದ್ಧ ಯಾಕೆ ಕ್ರಮ ಆಗ್ತಾ ಇಲ್ಲ ಅನ್ನೋದಲ್ಲ, ಆ ಬ್ರೋಕರ್ಗಳ ವಿರುದ್ಧನೂ ಕ್ರಮ ಆಗಬೇಕು. ಬೀದಿ ಜಗಳ ಮಾಡಿದ್ದಾರೆ ಇವರು. ಇನ್ನೇನು ಬಿಟ್ಟಿದ್ರೆ ಹೊಡೆದೇ ಬಿಡ್ತಾ ಇದ್ರೇನೋ ಗೊತ್ತಿಲ್ಲ. ನೋಡಿ ಅಲ್ಲಿ ಇಬ್ರು ಬ್ರೋಕರ್ಗಳಿದ್ದಾರೆ, ಒಬ್ಬ ವಿಡಿಯೋ ಮಾಡ್ತಾ ಇದ್ದಾನೆ, ಇಬ್ರು ಹೋಗಿ ಅವ್ರ ಮೈ ಮೇಲೆ ಬೀಳ್ತಾ ಇದ್ದಾರೆ, ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ. ಏನು ಬಾಳೋ ನಿಂದು ಅಂತಾರೆ, ಯಾವನೋ ನೀನು ಅಂತಾರೆ, ಹೋಗೋಬಾರು ಅಂತಾರೆ. ಇನ್ನೂ ಏನು ಸಾಕ್ಷಿ ಬೇಕು ಸರ್ಕಾರಕ್ಕೆ? ಇಂಥ ಅಧಿಕಾರಿಗಳಿಂದ